65 ಕೆಜಿ ವಿಭಾಗದ ಅದ್ದೂರಿಯ ಕಬಡ್ಡಿ ಪಂದ್ಯಾಕೂಟಗಳು ಕೂಡ ಸಾಗಿ ಬರಲಿಕ್ಕಿದೆ. ಸೊ ಆ ನಿಟ್ಟಿನಲ್ಲಿ ಮಗದೊಮ್ಮೆ ತಮ್ಮೆಲ್ಲರನ್ನ ಕೂಡ ಆದಿವಾಸಿಗೂ ಕೂಡ ಪ್ರೀತಿಯ ಸ್ವಾಗತಗಳು ಬಯಸಿಕೊಂಡ ವೇಗದ ಮಿತಿ ಇಲ್ಲದ ದಾಳಿಗಾರ ಸರ್ಫರಾಜ್ ಮುನ್ನಾ. ವೇಗದ ಮಿತಿ ಇಲ್ಲದ ದಾಳಿಗಾರ ಸರ್ಫರಾಜ್ ಮುನ್ನಾ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಶ್ರೇಷ್ಠ ದರ್ಜೆಯ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಈ ಬಾರಿ ಜೆರ್ಸಿ ನಂಬರ್ 1 ಈ ನಡುವೆ ಅಂಕಗಳು ಬೇಕಾಗಿರತಕ್ಕಂತಹ ಸಂದರ್ಭ ಬಹುಶಃ ನೋಡಬೇಕಾಗಿದೆ. ಇಲ್ಲವಿದರೂ ಅಂಕಗಳ ಜೋಡಣೆಯಾಗುತ್ತೋ ಕಾಣ್ತಾ ಇದ್ದಾರೆ. ಸೊ ಈ ಬಾರಿ ಕಳೆದ ಬಾರಿ ಹೀರೋ ಆಗಿ ಮೂಡಿ ಬಂದಂತಹ ಪೇರಾಳುವಾಗದ ಚಡಮೆಚ್ಚುಗೆಯನ್ನು ಗಳಿಸಿಕೊಂಡಿರತಕ್ಕಂತಹ ದಾಳಿಗಾರ ದೀಪಕ್ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಶ್ರೇಷ್ಠ ದರ್ಜೆಯ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಬಾರಿ 5 ಜನ ಆಟಗಾರರು ಹೊರ ವಿಭಾಗದಲ್ಲಿ ಒಳ ವಿಭಾಗದಲ್ಲಿದ್ರೆ ದೀಪಕ್ ಯಾವುದೇ ರೀತಿಯ ಅಂಕಗಳಿಲ್ಲದೆ ಮರಳಿ ತನ್ನ ಅಂಕಣಕ್ಕೆ ಸೇರಿಕೊಳ್ಳುತ್ತಾ 2-0 ತಂಡ. ಸೊ ಈ ನಡುವೆ ಅಮ್ಮಿ ಗಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಅಂಕಗಳು ಬೇಕಾಗಿದೆ. ಫೈನಲ್ ಹಣಾಹಣಿಯಲ್ಲಿದೆ. ಉದಡಿಯಲ್ಲಿ ಬಹಳಷ್ಟು ಪೈಪೋಟಿಯನ್ನು ಕೊಟ್ಟಿದ್ದು ಸುಬ್ರಹ್ಮಣ್ಯ ತಂಡಕ್ಕೆ. ಈ ಆದರ್ಶ ಕಳ್ಳಪಳ್ಳಿ ಅದೃಷ್ಟದಿಂದ ಪಂದ್ಯಾಕೂಟ ಗೆಲುವನ್ನು ಪಡ್ಕೊಂಡಿತ್ತು. ಅವೆಲ್ಲದಕ್ಕೂ ಕೂಡ ಕಾರಣ ದ ಮ್ಯಾಚ್ ಸೆಟರ್ ದ ಮಾಸ್ಟರ್ ದೀಪಕ್. ಸೊ ಈ ನಡುವೆ ದೀಪಕ್ ದಾಳಿಯನ್ನು ಮುಂದುವರಿಸಿಕೊಂಡ ಶ್ರೇಷ್ಠ ದರ್ಜೆಯ ದಾಳಿಗಾರ ಡಿಸ್ಕ್ರೈಡರ್ ಕಳೆದ ಬಾರಿ ಚಮ್ಮಕೇನ ಚಡಮೆಚ್ಚುಗೆಯನ್ನು ಗಳಿಸಿಕೊಂಡಿದ್ದ. ಈ ಬಾರಿ ಅಮ್ಮಿ ಮಧ್ಯದಲ್ಲಿ ಶ್ರೇಷ್ಠ ದರ್ಜೆಯ ದಾಳಿಗಾರ ಈ ಬಾರಿ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಕಿರಣ ಪ್ರಥಮ ಅವಧಿಯ ಪ್ರಥಮ ವಿಶ್ರಾಂತಿಯ ಬಯಕೆಯಲ್ಲಿನ ತಂಡ ಕಾರ್ಯಗಳಿಗೆ ವಿದ್ಯಾರ್ಥಿಗಳಿಗೆ ನೆರವಾಗುತ್ತಿರತಕ್ಕಂತಹ ಸಂಸ್ಥೆ ಇದ್ರೆ ಅದು ಪಂಚಶ್ರೀ. ಅದೇ ರೀತಿ ಯುವ ತೇಜಸ್ಸು ತಂಡ ಖಂಡಿತವಾಗಿಯೂ ಕೂಡ ಆಭಾರಿಯಾಗಿದ್ದೇವೆ. ಪವನ್ರವರ ಎಲ್ಲ ಕ್ರೀಡಾಪಟುಗಳಿಗೆ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಈ ಬಾರಿ ಟೋಟಲ್ 2 ಪಾಯಿಂಟ್ added to score card. ಆದರ್ಶ ಕಳ್ಳಪಳ್ಳಿ ಸ್ಕೋರ್ ಕಾರ್ಡ್ ನಾವು 5-1 5-1 ಮುನ್ನಡೆಯಲ್ಲಿದೆ ತಂಡ ಆದರ್ಶ ಕಳ್ಳಪಳ್ಳಿ. ಸೊ ಡಿಸ್ಕ್ರೈಡರ್ ವೆರಿ ಡೇಂಜರಸ್ ಆಟಗಾರ ಮಿಸ್ಟರ್ ನವೀನ್ ಪುಳಾಳ್ ಅದ್ಭುತ ರೀತಿಯ ದಾಳಿಯನ್ನು ಸಂಘಟಿಸಿಕೊಳ್ಳುವಂತಹ ಯೂನಿವರ್ಸಿಟಿಯ ತಾರೆ ಮಿಸ್ಟರ್ ನವೀನ ಬಹಳಷ್ಟು ವೇಗದ ದಾಳಿಗಾರ. ಅಂಕಗಳನ್ನ ಸೊ ಈ ಬಾರಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ದೀಪಕ್ ಸಂಘಟಿಸಿಕೊಳ್ಳುತ್ತಾ ಫೈನಲ್ ಕ್ಷಣಗಣನೆ ಆರಂಭ ಕಂಡಿದೆ. ಸೊ ಈ ಬಾರಿ ಆದರ್ಶ ಕಳ್ಳಪಳ್ಳಿ ವಿರುದ್ಧವಾಗಿ ತಂಡಗಳು ಅದಡಿಯಲ್ಲಿ ಅನಗತ್ಯ ಪ್ರಯತ್ನಗಳೊಂದಿಗೆ ಪ್ರಶಾಂತ್ ಅಥವಾ ಮಾಡಿ ಪ್ರಶಾಂತ್ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಪ್ರಶಾಂತ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಶ್ರೇಷ್ಠ ದರ್ಜೆಯ ಆಟಗಾರ ಸುಳ್ಯ ತಾಲೂಕು ಎಎನ್ಎಂ ಕುಕ್ಕಂದೂರು ಪರವಾಗಿ ಕೆಎಫ್ಡಿಸಿ ಸುಳ್ಯ ಪರವಾಗಿ ಹಲವಾರು ಪ್ರಶಸ್ತಿಗಳನ್ನು ಬಾಚಿ ತಂದಂತಹ ಓರ್ವ ಆಟಗಾರ ಸೋಣಂಗೇರಿಯ ಪ್ರತಿಭಾ ಮಿಸ್ಟರ್
ಪ್ರಶಾಂತ್ ಮತ್ತೆ ಬಂಧನವಾಗ್ತಾ ಇದ್ದಾರೆ. ಸೊ ಈ ಬಾರಿ ಸಂದೇಶ ಮತ್ತೆ 1+2 ಟೋಟಲ್ 3 ಪಾಯಿಂಟ್ಸ್. ಅಬ್ಬರದ ಆಟಗಳು ಇನ್ನು ಕಣ್ಣ ಮುಂದೆ ಬರಲಿಕ್ಕಿಲ್ಲ. ಈ ಬಾರಿ ಅಮ್ಮಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಅಂಕಕ್ಕಾಗಿ ಪರದಾಟವನ್ನು ಮಾಡಿಕೊಳ್ಳಿಕ್ಕಿದ್ದಾರೆ. ಈ ಬಾರಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಶ್ರೇಷ್ಠ ದರ್ಜೆಯ ಆಟಗಾರ ಮೊದಲಿನಲ್ಲಿ ಅಮ್ಮಿ ತನ್ನ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಶ್ರೇಷ್ಠವಾಗಿತ್ತು ದಾಳಿಗಳು. ಸೊ ಈ ಬಾರಿ ಮತ್ತೆ ದೀಪಕ್ ಸೊ ಅಂಕಗಳು ಇನ್ನು ಕೂಡ ಜೋಡಣೆಯಾಗ್ತಾ ಇಲ್ಲ ಒಂದೆಡೆಯಲ್ಲಿ. ಸೊ ಈ ಬಾರಿ ಯಾವುದೇ ರೀತಿಯ ಅಂಕಗಳು ಸೇರ್ಪಡೆಗೊಂಡಿಲ್ಲ. ಮತ್ತೆ ಸರ್ಫರಾಜ್ ಮುನ್ನ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಶ್ರೇಷ್ಠ ದೃಷ್ಟಿಗೆ ದಾಳಿಗಳು ಸಂಘಟನೆಯಾಗಬೇಕಾಗಿದೆ. ಈ ಬಾರಿ ವೇಗದ ಮಿತಿ ಇಲ್ಲದ ದಾಳಿಗಾರ ಅಂಕಗಳನ್ನು ಕಬಳಿಸುವಂತಹ ಎಲ್ಲ ರೀತಿಯ ಪ್ರಯತ್ನಗಳನ್ನು ಪಡಬೇಕಾಗಿದೆ. ತಂಡಕ್ಕೆ ಆಸರೆಯಾಗಬೇಕಾಗಿದೆ. ಬಜಪಿಲ ವಾರಿಯರ್ಸ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬೇಕಾಗಿದೆ. ಈತನ ಸಹಕಾರಗಳು, ಈತನ ದಾಳಿಗಳು ನಿರಂತರವಾಗಿ ಅಬ್ಬರದ ದಾಳಿಗಳು ಬರಬೇಕಾಗಿದೆ. ಯಾವುದೇ ಅಂಕಗಳಿಲ್ಲದ ಮರಳಿ ತನ್ನ ಅಂಕಣದ ಭಾಗದಲ್ಲಿ ಸೇರ್ಪಡೆಗೊಂಡ್ರೆ ಈ ಬಾರಿ ವಿರುದ್ಧ ದಿಕ್ಕಿನಿಂದ ದೀಪಕ್ ತಂಡ ದಾಳಿಯ ಸುಂದರತೆಯ ಹೆಜ್ಜೆಯೊಂದಿಗೆ ಸ್ಪರ್ಶವನ್ನ ಮಾಡಿಕೊಳ್ಳುತ್ತಾ ಯಾವುದೇ ಅಂಕಗಳ ಮಿತಿ ಇಲ್ಲದೆ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಈ ಬಾರಿ ದೀಪಕ್ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ರೆ ಅಂಕಗಳ ಬೇಕಾದಂತಹ ಪರಿಸ್ಥಿತಿಯಲ್ಲಿ ಬಹಳಷ್ಟು ಅಂಕಗಳ ಮುನ್ನಡೆಯಲ್ಲಿದೆ. 10-1 ಸಂದರ್ಭ. ಥರ್ಡ್ ರಾಯ್ ತೃತೀಯ ದಾಳಿ. ಅಂಕಕ್ಕಾಗಿ ಪರದಾಟವಿದೆ. ಒಂದೆಡೆಯಲ್ಲಿ ಏನಾಗುತ್ತೆ, ಏಕಮುಖವಾಗಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಬೋನಸ್ ಕಬಳಿಸುವಂತಹ ಪ್ರಯತ್ನಗಳನ್ನು ಪಡುತ್ತೋ ಅಂಕಗಳ ಜೋಡಣೆ. ಮುಂದುವರಿಸಿಕೊಳ್ಳುತ್ತಾ ಈ ಬಾರಿ ತಣ ನಿರಂತರವಾಗಿರತಕ್ಕಂತಹ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ ಮಾಸ್ಟರ್ ದೀಪಕ್. ಅದ್ಭುತ ರೀತಿಯ ದಾಳಿ, ಕೃತಕ ಬೆಳಕಿನ ವ್ಯವಸ್ಥೆಯೊಂದಿಗೆ ಅದ್ಭುತ ರೀತಿಯ ಧ್ವನಿಯೊಂದಿಗೆ ನಮಗೆ ಸಹಕಾರವನ್ನು ಕೊಡ್ತಾ ಇದೆ ಮಹಮ್ಮಾಯಿ ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್. ಅದೇ ರೀತಿ ಡಿಜೆಯ ಜೊತೆಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಡಿಜೆ ರಾಜೇಶ್ ವಿಟ್ಲ. ಅದ್ಭುತ ರೀತಿಯ ಪಂದ್ಯಾಕೂಟ ನಡುವೆ ಪ್ರಥಮ ಭಯಕ್ಕೆ ಅಲ್ಲ, ಪ್ರಥಮ ಅವಧಿಗಳು ಮುಕ್ತಾಯಗೊಂಡಿದೆ. ಪ್ರಥಮ ಅವಧಿ ಮುಕ್ತಾಯದ ಹಂತಕ್ಕೆ ಅಂಕ ಸರ್ಫರಾಜ್ ಮುನ್ನ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಈ ಬಾರಿ ನಿರಂತರ ದಾಳಿಯನ್ನು ಸಂಘಟಿಸಿದ ತಂಡಕ್ಕೆ ಆಸರೆಯಾಗಬೇಕಾಗಿದೆ ಈ ದಾಳಿಗಾರ. ಬಹಳಷ್ಟು ವೇಗದ ಮಿತಿ ಇಲ್ಲದ ದಾಳಿಗಾರ. ಉದರಿಯಲ್ಲಿ ಮತ್ತೆ ಒಂದೆಡೆಯಲ್ಲಿ ಏಕಮುಖವಾಗ್ತಾ ಇದೆ ಪಂದ್ಯಾಕೂಟ, ಫೈನಲ್ ಪಂದ್ಯಾಕೂಟ. ಫೈನಲ್ನ ಆವೇಶಗಳು, ಫೈನಲ್ನ ಆರ್ಭಟಗಳು ಕಾಣ್ತಾ ಇಲ್ಲ. ಒಂದೆಡೆಯಲ್ಲಿ ಚಾಂಪಿಯನ್ ಪಟ್ಟವನ್ನ 99% ತನ್ನದಾಗಿಸಿಕೊಂಡಿದೆ.
ತಂಡ ಆದರ್ಶ ಕಲ್ಲಪ್ಪಳ್ಳಿ ಈ ಬಾರಿ ನವೀನ ಥಾಲಿಯನ್ನು ಮುಂದುವರಿಸಿಕೊಳ್ಳುತ್ತಾರೆ. ಅದ್ಭುತ ರೀತಿಯ ಟ್ಯಾಕಲ್ ಸಂದೇಶ ರೂಪದಲ್ಲಿ ಬರೆದ ಮ್ಯಾಕ್ ಹೋಲ್ಡ್. ಸೊ 14-3 ಪಂದ್ಯಾಕೂಟ. ಸೊ ಇನ್ನು ಕೂಡ ಕಾಲಗಳು ಇನ್ನೂ ಕೂಡ ಮಿಂಚಿಲ್ಲ, ಟ್ಯಾಕಲ್ಗಳಾಗ್ತಾ ಇದೆ. ಈ ಬಾರಿ ಅಮ್ಮಿ ದಾಳಿಯನ್ನು ಮುಂದುವರಿಸಿಕೊಳ್ತಾ ನಿರಂತರ ದಾಳಿಯಲ್ಲಿ ತನ್ನ ಚುರುಕಿನ ಪಾದಚಾರಣೆಯೊಂದಿಗೆ ಅಂಕಗಳನ್ನು ಕಬಳಿಸಿಕೊಳ್ಬೇಕಾಗಿದೆ ದಾಳಿಗಾರ. ಸೊ ಅಂಕಗಳ ಬೇಟೆಯಾಗಬೇಕಾಗಿದೆ. ನಾಲ್ಕು 14 10 ಅಂಕದ ಮುನ್ನಡೆ. 10 ಅಂಕದ ಮುನ್ನಡೆಯಲ್ಲಿದೆ. ಫೈನಲ್ ಆವೇಶಗಳು ಬರಿತಾ ಇಲ್ಲ, ಶಾಂತ ರೀತಿಯಿಂದ ಪಂದ್ಯಾಕೂಟ ಸಾಗಿ ಬರಿತಾ ಇದೆ. ಮುನ್ನಡೆಯಲ್ಲಿ ನಿರಂತರವಾಗಿ ಆದರ್ಶ ಕಲ್ಲಪ್ಪಳ್ಳಿ ತಂಡ ನಿರಂತರವಾಗಿ ಅಂಕಗಳನ್ನ ಕಬಳಿಸಿದರೂ ಕೂಡ ಅವತ್ತು ಸಂತೋಷ ಮುಖದಲ್ಲಿ ಕಾಣ್ತಾ ಇಲ್ಲ ಆದರ್ಶ ಕಲ್ಲಪ್ಪಳ್ಳಿ ತಂಡದ ಅಭಿಮಾನಿಗಳಲ್ಲಿ. ಸೊ ಅಮ್ಮಿ ದಾಳಿಯನ್ನು ಮುಂದುವರಿಸಿಕೊಳ್ತಾ ನಿರಂತರವಾಗಿ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಶಾಂತ ರೀತಿಯಿಂದ ಪಂದ್ಯಾಕೂಟ ಸಾಗಿ ಬರಿತಾ ಇದೆ ಮುಂದೆಡೆಯಲ್ಲಿ. ಈ ನಡುವೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ವಿಶ್ರಾಂತಿಯ ಪೈಕಿಯಲ್ಲಿನ ತಂಡ ಥರ್ಡ್ ರೈಡ್ ವಿಭಾಗದಲ್ಲಿ ಅಮ್ಮಿ 6 ಜನರಿದ್ದಾರೆ ಕೋಟೆಯೊಳಗಡೆ. ಅಂಕಗಳನ್ನು ಕಬಳಿಸುತ್ತಾರೋ ಕಾದೊಡಬೇಕಾಗಿದೆ. ಒಂದೆಡೆಯಲ್ಲಿ ಡಿಫೆಂಡರ್ ವಿಭಾಗದಲ್ಲಿ ಪುರುಷೋತ್ತಮ ಎರಡು ಅಂಕಗಳ ಜೋಡಣೆಯಾಗ್ತಾ ಇದೆ. ಕಟ್ಟಕಡೆಯ 5 ನಿಮಿಷಗಳು ಬಾಕಿ. ಥರ್ಡ್ ರೈಡ್ ತೃತೀಯ ದಾಳಿಯಲ್ಲಿದೆ. ಸೇಫ್ಟಿ ಪಾಯಿಂಟ್. ಹದಿನಾರು ಆರು ಕಾಲಗಳು ಇನ್ನೂ ಕೂಡ ಮಿಂಚಿಲ್ಲ. ಬಜಪೇಳ ವಾರಿಯರ್ಸ್ ತಂಡದ ಆಟಗಾರರು ನಿರಂತರವಾಗಿ ಅಂಕಗಳನ್ನು ಚೇಸ್ ಮಾಡಿ ಕಟ್ಟ ಕಡೆಯ 4 ನಿಮಿಷಗಳು ಬಾಕಿ ಇದೆ.
ಸೊ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಅವಕಾಶವನ್ನ ಕೊಡಬೇಡಿ. ನಿರಂತರವಾಗಿ ವಿಶ್ರಾಂತಿಯ ಬಯಕೆಯಲ್ಲಿದೆ. ಸೊ 10 ಅಂಕದ ಮುನ್ನಡೆ, ಖಾಲಿ 10 ಪಾಯಿಂಟ್ ಗ್ಯಾರಂಟಿ ಹೊತ್ತೋಳಿ. ಮನಸ್ಸು ಮಾತ್ರ ಗ್ಯಾರಂಟಿ. ಖಂಡಿತ ಮನಸ್ಸಿದ್ದರೆ ಮಾರ್ಗ, ಪ್ರಯತ್ನಗಳನ್ನ ಪಡಬೇಕಾಗಿದೆ. Official out. ಕಟ್ಟಕಡೆಯ 3 ನಿಮಿಷಗಳು ಮಾತ್ರ. ಸೊ ಅವಕಾಶಗಳಿದೆ. ಆಲ್ ಔಟ್ ಮಾಡುವಂತಹ ಲಕ್ಷಣಗಳು ಮಾತ್ರ ಖಂಡಿತ ಅವಕಾಶಗಳಿದೆ. 7 ಪಾಯಿಂಟ್ಗಳು ಮತ್ತೆ ಚೋಟಣಿಯಾದ್ರೆ ತಂಡಕ್ಕೆ ದೊರೆಯುವುದು 16-17 ಆಗುವಂತಹ ಸಂದರ್ಭಗಳು ಬರಬಹುದು. ಆಲ್ ಔಟ್ ಮಾಡುವಂತಹ ಲಕ್ಷಣವನ್ನ ಒಂದು ಕ್ಷಣವನ್ನ ನೀವುಗಳು ಮಾಡಬೇಕಾಗಿದೆ. ಮತ್ತೆ ದಾಳಿಯನ್ನು ಮುಂದುವರಿಸಿಕೊಳ್ತಾ ಒನ್ ಆಫ್ ಆಲ್ ರೌಂಡರ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್. ಕಿಂಚಿತ್ತು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿಲ್ಲ. ದಡಿಯಲ್ಲಿ ಬಾಕ್ಲೈನ್ ಕ್ರಾಸ್ ಮಾಡದಂತಹ ಅವಕಾಶವನ್ನು ನೀಡ್ತಾ ಇದೆ. ಕೊನೆಯ 2 ನಿಮಿಷಗಳು. ಪಾಯಿಂಟ್ ಟೇಬಲ್ 18-9, 9 ಅಂಕದ ಮುನ್ನಡೆಯಲ್ಲಿದೆ. ಸೊ ನಿನ್ನೆಯಿಂದ ನಮ್ಮ ಜೊತೆ ನಿರಂತರವಾಗಿ ಸ್ಕೋರರ್ ಆಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ದಿನೇಶ್ ಪೇರಾಳು. ಸೊ ನಿಮ್ಮನ್ನ ಕೂಡ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತ ಸುಧಾಕರ್ ಪೇರಾಳು, ಈ ಭಾಗದ ಅಂಡರ್ ಆರ್ಮ್ ಕ್ರಿಕೆಟ್ ಇತಿಹಾಸದ ದಿಗ್ಗಜ, ಓರ್ವ ಸುಳ್ಯ ತಾಲೂಕಿನ ಓರ್ವ ಅಭಿನಂದನೆಗಳನ್ನು ಸಲ್ಲಿಸ್ಕೊಳ್ತಾ ಇದ್ದಾರೆ.